ಎರಡು ಅಟ್ಯಾಕ್ ಬಳಿಕ ಬದಲಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಎರಡು ಹೇಳಿಕೆ ಬೂಮ್ರಾಂಗ್ ಬದಲಾಯಿತು, ಮಾತಿನ ವರಸೆಯೇ ಚೇಂಜ್ ಆಯಿತು. ಪಾಪ ಡಿಸಿಎಂ ಡಿಕೆ ಶಿವಕುಮಾರ್ ಮದ್ದೂರು ಗಲಾಟೆಯ ಬಗ್ಗೆ ಗೊತ್ತಿಲ್ಲವಂತೆ. ಪಾಪ ನಾನು ಊರಿನಲ್ಲಿ ಇರಲಿಲ್ಲ, ನನಗೆ ಫುಲ್ ಮಾಹಿತಿ ಇಲ್ಲ. ಎರಡು ಅಟ್ಯಾಕ್ ಬಳಿಕ ಬದಲಾದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಎರಡು ಹೇಳಿಕೆ ಬೂಮ್ರಾಂಗ್ ಬದಲಾಯಿತು, ಮಾತಿನ ವರಸೆ. ಪಾಪ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮದ್ದೂರು ಗಲಾಟೆಯ ವಿಚಾರ ಗೊತ್ತೇ ಇಲ್ವಂತೆ. ಪಾಪ ಅಲ್ವಾ, ನಾನು ಊರಿನಲ್ಲಿ ಇರಲಿಲ್ಲ, ನನಗೆ ಫುಲ್ ಮಾಹಿತಿ ಇಲ್ಲ, ನಾನು ತಿಳ್ಕೊಂಡು ಮಾತನಾಡ್ತೇನೆ, ತಿಳಿಯದೆ ಮಾತನಾಡೋದಿಲ್ಲ, ಹೀಗೆ ಅಂದ್ರೆ ಬದಲಾಗಿ ಹೋಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿನ ವರಸೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಈ ಪರಿಯಾಗಿ ಅವರು ಮಾತನಾಡ್ತಾ ಇರುವಂತದ್ದು, ಈ ಪರಿಭಾಷೆ ಡಿಕೆ ಬಾಯಿನಲ್ಲಿ ಕೇಳ್ತಾ ಇರೋದು ಇದೇ ಮೊದಲು. ಇಂತಹ ಪರಿಭಾಷೆ ಸಾಮಾನ್ಯವಾಗಿ ಗೃಹ ಮಂತ್ರಿ ಬಾಯಲ್ಲಿ ಬರುತ್ತೆ, ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಾಯಲ್ಲಿ ಬರ್ತಾ ಇರುವಂತದ್ದು ಬಹಳ ಅಚ್ಚರಿ. RSS ಗೀತೆ ವಿವಾದದ ಬಳಿಕ ಏನು ಮಾತನಾಡಿದ್ರು ಕಷ್ಟ ಅಂತ ಹೇಳಿ ಬೇಸರ. ಇನ್ನು ಮುಂದೆ ನಾನು ಏನು ಮಾತನಾಡೋಕೆ ಆಗೋದಿಲ್ಲ ಎಂದಿದ್ದಂತಹ ಡಿಕೆ ಇದೀಗ ಅದೇ ಫಾರ್ಮುಲಾವನ್ನ ಪ್ರಯೋಗಿಸಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಬೇರೆ ವಿಚಾರ ಆದ್ರೆ ಡಿಕೆ ಮಾತಾಡ್ತಾ ಇರೋದು ಏನು ಆದ್ರೆ ಇದು ಕೋಮು ಸೂಕ್ಷ್ಮ ವಿಚಾರವಾಗಿದೆ, ಮತ್ತೆ ಕಾಂಟ್ರವರ್ಸಿ ಆಗುವಂತಹ ಭಯ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೆಚ್ಚಿಗೆ. ನವೆಂಬರ್ ಬೇರೆ ಹತ್ರ ಬರ್ತಾ ಇದೆ, ಸುಮ್ಮನೆ ಯಾಕಪ್ಪ ಅಂತ ಸುಮ್ಮನಾಗ್ಬಿಟ್ರ ಡಿಕೆ ಎನ್ನುವಂತಹ ಪ್ರಶ್ನೆ. ಬಿಜೆಪಿಯವರಿಗೆ ಕೆಲಸ ಇಲ್ಲ, ಬೆಂಕಿ ಇಡೋದೇ ಕೆಲಸ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಡಿಕೆ ಶಿವಕುಮಾರ್ ಅವರು ಕನಕಪುರದ ಬಂಟೆ, ಏನೇ ವಿಚಾರ ಆಗಿದ್ರು ಕೂಡ ನೇರ ಮಾತನಾಡ್ತಾರೆ. ಡಿಕೆ ಶಿವಕುಮಾರ್ ಅವರು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆದರೆ ಡಿಕೆ ಶಿವಕುಮಾರ್ ಅವರ ಮಾತಿನ ವರಸೆ ಇತ್ತೀಚೆಗೆ ಚೇಂಜ್ ಆಗ್ತಾ ಇದೆ. ಗಮನಿಸಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ ವೀಕ್ಷಕರೇ. ಡಿಕೆ ಶಿವಕುಮಾರ್ ಅವರು ಮದ್ದೂರಿನ ಗಲಾಟೆಯ ವಿಚಾರವಾಗಿ ಮಾತನಾಡ್ತಾರೆ, ನನಗೆ ಪೂರ್ಣ ಮಾಹಿತಿ ಇಲ್ಲ ಅಂತ ಹೇಳಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ, ನಿಮಗೆ ಪೂರ್ಣ ಮಾಹಿತಿ ಇರಬಹುದು, ಇದ್ದೇ ಇರುತ್ತೆ. ಯಾಕೆ ಅಂತಂದ್ರೆ ಡಿಸಿಎಂ ಆಗಿರುವಂತಹ ನಿಮಗೆ ಪೂರ್ತಿಯಾಗಿ ಮಾಹಿತಿ ಇಲ್ವಾ? ಹಾಗಾದ್ರೆ ಯಾರ್ದು ತಪ್ಪು ಅಂತ ಹೇಳಲಿಕ್ಕೆ ನಿಮ್ಮ ಹತ್ರ ಬಾಯಿ ಬರ್ತಾ ಇಲ್ವಾ? ಎಸ್, ಏನ್ ಮಾತಾಡಿದ್ರು ನೋಡ್ಕೊಂಬರೋಣ. ತಿಳ್ಕೊಳ್ಳಬೇಕು, ಯಾಕಂತಂದ್ರೆ ರಾಜ್ಯದಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಡಿಕೆ ಶಿವಕುಮಾರ್ ಅವರು ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಡಿಸಿಎಂ ಅವರು ಉಪಮುಖ್ಯಮಂತ್ರಿ, ಅವರು ತಿಳ್ಕೊಂಡಿರ್ತಾರೆ ತಾನೆ, ತಿಳ್ಕೊಂಡಿರಬೇಕು. ಅವ್ರು ಯಾಕೆ ಮಾತಾಡ್ತಾ ಇಲ್ಲ ಅಂತಂದ್ರೆ ಮೊದಲೇ RSS ವಿಚಾರವಾಗಿ ಮಾತನಾಡಿಕೊಂಡು ಸಾಕಾಗಿದೆ ಅವರಿಗೆ. ಕ್ಷಮೆ ಕೇಳಿದ್ದಂತಹ ಕನಕಪುರದ ಬಂಡೆ ಅಂತ ಹೇಳಿ ಹಲವು ಮಾಧ್ಯಮಗಳು ಪ್ರಸಾರ ಮಾಡಿರುವಂಥದ್ದು, ನನಗೆ ಯಾಕೆ ಅಂತ ಹೇಳಿ ಮಾರ್ಮಿಕವಾಗಿ ಉತ್ತರವನ್ನ ಕೊಟ್ಟು ತಪ್ಪಿಸ್ಕೊಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರೇ, ನಿಮ್ಮ ಒಳಗಿರುವಂತಹ ಹಿಂದುತ್ವ, ನಿಮ್ಮ ಒಳಗಿರುವಂತಹ ದೇವರಲ್ಲಿನ ಭಕ್ತಿ, ನಿಮ್ಮ ಒಳಗಿರುವಂತಹ ಆ ಒಂದು ಸ್ವಚ್ಛತನ ಹೊರಗಡೆ ಬರಲೇಬೇಕು. ಇವ್ರೆ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಹೇಳಿರಬಹುದು ಬಿಜೆಪಿಯನ್ನ ಓಲೈಕೆ ಮಾಡಿ ಮಾತನಾಡುವಂತಹ ವಿಚಾರಗಳನ್ನ ಮಾತಾಡಬೇಡಿ ಅಂತ ಹೈಕಮಾಂಡ್ ಅವ್ರು ಹೇಳಿರಬಹುದು. ಆದ್ರೆ ಮನ್ಸಲ್ಲಿರೋದನ್ನ ಹೇಳಲೇಬೇಕು. ಏನ್ ಹೇಳಿದ್ರು ನೋಡ್ಕೊಂಬರೋಣ. ಯಂಗ್ಸ್ಟರ್ಸ್ಗೆ ಕೆಲವು ವಿಚಾರಗಳನ್ನು ಅರಿವಾಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ ಜವಾಹರ್ ಬಾಲ್ ಮಂಚು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಸರ್, ಈ ಸತೀಶ್ ಸೈಲ್ ಅವರನ್ನ ಇಡಿ ಅವರು ಅರೆಸ್ಟ್ ಮಾಡಿದ್ದಾರೆ. ಸತೀಶ್ ಸೈಲ್ನ ಅರೆಸ್ಟ್ ಮಾಡೋಂಥ ಸಂದರ್ಭ ಏನಿಲ್ಲ, ಅದು 2010ರಿಂದನೇ ನಡೀತಾ ಇದೆ. ಎಲ್ಲ
ಈ ದೇಶದ ಯಂಗ್ಸ್ಟರ್ಸ್ಗೆ ಕೆಲವು ವಿಚಾರಗಳನ್ನು ಅರಿವಾಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ ಜವಾಹರ್ ಬಾಲ್ ಮಂಚು ಭಾಳ ಚೆನ್ನಾಗಿ ಕೆಲಸ. ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ಆಗಿದೆ, ಮೆರವಣಿಗೆ ಸಂದರ್ಭದಲ್ಲೂ ಕೂಡ ತೂರಾಟ ಆಗಲೇ ಚೀಫ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಎಲ್ಲ ರಿಯಾಕ್ಟ್ ಮಾಡಿದ್ದಾರೆ. ನಾನು ಊರಲ್ಲಿಲ್ಲ, ನನಗೆ ಫುಲ್ ಮಾಹಿತಿ ಇಲ್ಲ ನನಗೆ. ಸೊ ಅವರು ರಿಯಾಕ್ಟ್ ಮಾಡೋದ್ರಿಂದ ಪೇಪರ್ ನಾನು ನೋಡಿದ್ದೀನಿ. ಸೊ ತಿಳಿದು ನಾನು ಮಾತಾಡ್ತೀನಿ ಅಷ್ಟೇ, ತಿಳಿದೆ ನಾನು ಮಾತಾಡೋದು. ಬಿಜೆಪಿ ಅವರೆಲ್ಲ ಇವತ್ತು ಹೋಗ್ತಿದ್ದಾರೆ ಸರ್, ಅಶೋಕ್ ಅಲ್ಲ, ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಬರೀ ರಾಜಕಾರಣ ಮಾಡೋದೇ ಕೆಲಸ, ಜನ ಭಾಗ ಮಾಡೋದೇ ಬೇಡ ಕೆಲಸ, ಬರೀ ಬೆಂಕಿ ಇಕ್ಕದೇ ಕೆಲಸ. ಅವ್ರಿಗೆ ಬೇರೆ ಇನ್ನೇನಿಲ್ಲ, ಅಭಿವೃದ್ಧಿ ಕೆಲಸ. ನಾನು ಆವತ್ತು ಹೇಳಿದ್ದೇನಲ್ಲ, ದೆಹಲಿಗೆ ಹೋಗ್ಲಿ, ದುಡ್ಡು ತಗೊಬರ್ಲಿ, ನರೇಗಾ ದುಡ್ಡು ಕೊಡಿಸ್ಲಿ, ಟ್ಯಾಕ್ಸ್ ದುಡ್ಡು ಕೊಡಿಸ್ಲಿ, ಕಾವೇರಿ ವಾಟರ್ಗೆ ಇದಕ್ಕೆ ಮೇಕೆದಾಟು ಪರ್ಮಿಷನ್ ಕೊಡಿಸ್ಲಿ, ಮಾದಾಯಿ ಪರ್ಮಿಷನ್ ಕೊಡಿಸ್ಲಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಆ ಕೆಲಸ ಮಾಡಲಿ. ಕಲ್ಲು ಹೊಡೆದಿರೋದೇ ಕಾಂಗ್ರೆಸ್ ಕಡೆಯಿಂದ. ಇವತ್ತು ಬೆಂಗಳೂರು ಸಿಟಿ MLA ನಿನ್ನೆ ಇತ್ತು. ನಾನು ಬೇಡ ಮುಂದಕ್ಕೆ ಹಾಕಿ ಅಂತ ಹೇಳಿದ್ದೆ ಅವ್ರಿಗೆ, ಯಾಕೆಂದ್ರೆ ನಾನು ಇದಕ್ಕೆ ಕೊಯಮತ್ತೂರ್ಗೆ ಹೋಗ್ತಾ ಇದ್ದೀನಿ ಅಂತ. ಇವತ್ತು ಸಾಯಂಕಾಲ ಕರೆದಿದ್ದೀವಿ. ಆಮೇಲೆ ಕೆಲವು ಇದ್ರದ್ದು ಕೂಡ ನಾನು ನೀರಾವರಿ ಬಗ್ಗೆ ಕೂಡ ಮಾತಾಡ್ತೀನಿ. ನೋಡೋಣ, ಮಾತಾಡೋಣ. ಆಮೇಲೆ ಗ್ರೇಟರ್ ಬೆಂಗಳೂರು ಇದಕ್ಕೆ ಎಲ್ಲ ಉಸ್ತುವಾರಿಗಳು ನೇಮಕ ಆಗಿದೆ. ಮುಂದೆ ಚುನಾವಣೆಗೂ ಕೂಡ ಪಕ್ಷ ಸಜ್ಜುಗೊಳಿಸೋದಕ್ಕೆ. ನೋಡಪ್ಪ, ಮಂತ್ರಿಗಳ ಮೇಲೆ ಬರೀ ಅವ್ರ ಕ್ಷೇತ್ರ ಕೆಲಸ ನೋಡೋದಲ್ಲ, ಇಡೀ ಜಿಲ್ಲೆ ನೋಡಬೇಕು, ಇಡೀ ಜಿಲ್ಲೆನೇ ನೋಡಬೇಕು. ಅವ್ರಿಗೂ ಡಿಸ್ಟಿಕ್ ಮಿನಿಸ್ಟ್ರಿ ಇದೆ. ಪೊಲಿಟಿಕಲಿ ಕೆಲವು ಕಡೆ ಎಲ್ಲ ಸೋತಿರೋ ಕಡೆ ಕ್ಷೇತ್ರ ಎಲ್ಲ ಇದೆ. ಆ ಕ್ಷೇತ್ರದಲ್ಲೆಲ್ಲ ಕೋಆರ್ಡಿನೇಷನ್ ಮಾಡಬೇಕು, ಮಾತಾಡಬೇಕು. ಅದಕ್ಕೆ ಆ ಜಿಲ್ಲೆಗಳಿಗೆ ಜವಾಬ್ದಾರಿಯನ್ನು ವಹಿಸಿದ್ದೀವಿ. ಅದಲ್ಲದೆ ಪಕ್ಷದಿಂದನೂ ಕೂಡ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ. ಮಂತ್ರಿ ಅಲ್ಲದೆ ಪಾರ್ಟಿನೂ ಕೂಡ ಆ ಸಂಘಟನೆ ವಿಚಾರದಲ್ಲಿ ಮಾಡಬೇಕು ಅಂತೀವಿ. ಸರ್ ಆಮೇಲೆ ಸರ್ ಇದು ಭದ್ರಾವತಿಯಲ್ಲಿ ಸರ್ ಪಾಕಿಸ್ತಾನ ಪರ ಜಿಂದಾಬಾದ್ ಸರ್, ಇದರದ್ದು ಸರ್ ಮದ್ದೂರಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.